ನಮಸ್ಕಾರ ರೀ ಎಲ್ರಿಗೂ ನಾವು ರೀ ಪಾರಬಟ್ಟಿ ಮಂದಿ ರಂಗರಾತ್ರಿ ಡೇ 2 ವ್ಲಾಗ್ಗೆ ಸ್ವಾಗತ. ಕಂಪ್ಲೀಟಾಗಿ ವಿಡಿಯೋ ನೋಡ್ಕೊಂಡು ಬರ್ರಿ, ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಸೊ ಭಾಳ ಹೊಸೋಗಿದ್ದು ಮನೆಗೆ ಹೋಗ್ಲಿಕ್ಕೆ ಮತ್ತೆ ಎಷ್ಟಾಗ್ತಾ 10 ಆಗ್ತಾ 11 ಆಗ್ತಾ ಗೊತ್ತಿಲ್ಲ. ಅದಕ್ಕೆ ಏನಾರ ತಿಂದೋಗಂತ ಬಂದೀವಿ. ಏನೇ ಹಿಂಗೆ ರೆಡಿ ಆಗಿದಲ್ಲ ವಿಚಿತ್ರ ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದು ಮಣ ಮೇಕಪ್ ಮಾಡ್ಕೊಂಡು. ಹಾಯ್ ವೆಲ್ಕಮ್ ಟು ಅವರ್ ವ್ಲಾಗ್. ಹೇಳಿ ಏನ್ರಿ ನಮ್ಮ ಈ 2ನೇ ದಿನದ ರಂಗರಾತ್ರಿ ವ್ಲಾಗಿಗೆ ಸ್ವಾಗತ ಅಂತೇಳು. 2 ದಿನದ ಇನ್ನೊಂದ್ಸಲ ಹಾಂ ಹಾಯ್ ಎವ್ರಿವನ್, ವೆಲ್ಕಮ್ ಟು ರಂಗರಾತ್ರಿ ಡೇ 2. ಹೆಂಗ ಅನ್ಸ್ಲತ್ತರಿ ಬೇಕಾದ್ರೆ ಡೇ 2 ರಂಗರಾತ್ರಿಗೆ ಬಂದ್ರಿ ಏನ್ ಅನ್ಸ್ಲತ್ತದ? ಸರಿಯಾಗಿ ಅನ್ಸುತ್ತೆ ಅಷ್ಟೇ. ಡೇ 2 ರಂಗರಾತ್ರಿ ನೀನು ಎಂಜಾಯ್ ಮಾಡಿದಿ? ನಿನ್ನಂತ ಖತರ್ನಾಕ್ ನಿನ್ನೆ ಮಕ್ಕಳು ಎಂಜಾಯ್ ಭಾಳ ಎಂಜಾಯ್ ಎಂಜಾಯ್ ಮಾಡ್ರಿ. yes ಸೆಕೆಂಡ್ ಡೇ maybe they have to play another songs, not Bollywood. They have to play only garba songs. Garba means garba only. ಸೇಮ್ ಡೈಲಾಗ್ ಮಜಾ ಬರೋದು ಯಾಕೋ. ಸೊ ನಮ್ ಟೀಮ್ ನಿನ್ನೆ ಇಲ್ಲಿ ಗೋಲಿ ಸೋಡಾ ತಗೊಂಡ್ರಂತ್ರಿ. ಅವ್ರಿಗೆ ರಿವ್ಯೂ ಕೊಡ್ಬೇಕಂತ ಒಂದ್ ರಿವ್ಯೂ ಕೊಡಮಿ. ಇವರು ವಾದಿರಾಜ್ ಅಪ್ಪು ಅಂತ ಹೇಳಿ ನೋಡ್ರಿ. ವಾದಿರಾಜ್ ಅಪ್ಪು ಎಡಿಟರ್ ಎಡಿಟಿಂಗ್ ಮಾಡ್ತಾರ. ಕಂಟೆಂಟ್ ಬೇಕಾಗಲ್ಲ, ಕಂಟೆಂಟ್ ಖಜಾನಾಗೆ ಕಂಟೆಂಟ್ ಖಜಾನಾ. ಅರೆ कहना क्या चाहते हो? ಡೇ 2 ರಂಗರಾತ್ರಿಗೆ ಗೆಸ್ಟ್ ಆಗಿ ನಮ್ಮ ಪ್ರಕಾಶ್ ಆರ್ ಕೆ ಬಾಯ್ ಅವರು ಬಂದಾರ್ರಿ. ಪ್ರಕಾಶ್ ಆರ್ ಕೆ ಬಾಯ್ ಅವರು ನಮ್ಮ ಹನುಮಂತನವ್ರು ಬಂದಾರ್ರಿ. ಆರ್ ಕೆ ಇಂಕ್ ಹಾಂ ಕೈಮೇಲೆ ಚಿತ್ರ ಹೇಳ್ತಾರ. ಆಳಜರ ವರ್ಣನೆ ಮಾಡಿದಾರೆ. ಪ್ರಕಾಶ್ ಆರ್ ಕೆ ಅಣ್ಣವ್ರಿಗೆ ಭೇಟಿ ಆಗ್ಬೇಕಂಬದು ಭಾಳ ದಿನದ ಆಸೆ ಐತ್ರಿ. ಇವತ್ತು ಆಸೆ ಈಡೇರಿತು. ರಂಗರಾತ್ರಿ ಡೇ 2 ಒಳಗೆ ಅಣ್ಣವ್ರ ಜೊತೆ ಒಂದು ಫೋಟೋನು ತಗೊಂಡೆವು. ಇದಕ್ಕಿಂತ ಮುಂಚೆ ಅವ್ರದ್ದು ಗುಡುಗುಡು ಸಾಂಗಿಗೆ ಒಂದು ರೀಲ್ಸ್ ಮಾಡಿದೆವು. ಆ ರೀಲ್ಸಿಗೆ ಅವ್ರ ಪೂರ್ತಿ ಟೀಮ್ ಏನಾದ್ರು ಕಮೆಂಟ್ ಮಾಡಿತ್ತು, ಕಮೆಂಟ್ ಲೈಕ್ ಮಾಡಿತ್ತು, ರೆಸ್ಪಾನ್ಸ್ ಮಾಡಿತ್ತು. ಸೊ ಆ ಒಂದು ಮೂಮೆಂಟಿಗೆ ಭಾಳ ಖುಷಿಯಾಗಿದ್ದೇವೆ ನಾವು. ಇವತ್ತು ಅವ್ರಿಗೆ ಮೀಟ್ ಆಗಿ ಅವ್ರ ಜೊತೆ ಒಂದು ಫೋಟೋ ತಗೊಂಡು ಭಾಳ ಖುಷಿ ಆಗ್ಲತ್ತದ ರೀ. ನಮ್ಮ ಟೀಮಿಗೆಲ್ಲ ಕರೆಸಿ ಇಲ್ಲಿ ಒಂದು ಸ್ಟೇಜ್ ಅಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕ ಅವ್ರು ಬಂದ್ ಮಾಡಿ ಹೋಲಿಕೆರೆ ಆದ್ರೆ ನಾವು ಬೆಳತಾನೆ ಇಲ್ಲಿ ಕುಣಿಯಂತ ಇನ್ನು ಒಂದು ಐಲಮೆಂಟ್ ಇವ್ರು ಏನು ಪದ್ಧತಿ ಪ್ರಕಾರ ಅದನ್ನ ಮುಗಿಸಿ ಮೇಲೆ ಈ ಕಡೆ ಜಾಡ್ಸೋಣ ಬೆಳತಾನ. ಒಟ್ಟ ತಲೆ ಕೆಡ್ಸ್ಕೊಬೇಡ್ರಿ. ನಡು ಇತರದ ಕಾರ್ಯಕ್ರಮ ಬಂದಾಗ ಪಾಪ ನಿಮ್ದು ಮೂಡ ಆಪ್ ಆಗಿರ್ತೈತಿ. ಇನ್ನ ಮುಂದುವರ್ಸಿಬಿಡ್ರಿ ಸರ್. ಇವ್ರು ಪಾಪ ರೊಕ್ಕ ಖರ್ಚು ಮಾಡಿರ್ತಾರೆ ಡ್ಯಾನ್ಸ್ ಮಾಡಕ್ ಅಂತೇಳಿ ಇನ್ನು ಕುಣಿಯನ ಬರೆಯಲಿ ಮಾತು ಬೇಡಿ ಓನ್ಲಿ ಜಾಡ್ಸೋದಾಟ. ಥ್ಯಾಂಕ್ ಯು. ಇದು ಆಕ್ಚುಲಿ ಚೆನ್ನಾಗಿರೋದು. ಮಂದಿಯೆಲ್ಲ ಹೆಂಗ್ ಕೂತಾರ ಅವ್ರ ಭಾಷಣ ಕೇಳಕ್ಕಲ್ಲ. ಅವರು ಸೋಷಿಯಲ್ ಸರ್ವಿಸ್ ಮಾಡೋ ಉದ್ದೇಶದಿಂದ ಈ ಇವೆಂಟ್ ಆರ್ಗನೈಸ್ ಮಾಡಿದ್ದಾರೆ. ನಮ್ಮ ನಮೃತ ಅವರು ಡ್ಯಾನ್ಸ್ ಮಾಡೋ ಜೋಶ್ ಒಳಗೆ ಮೊಬೈಲ್ ಕಳ್ಕೊಂಡ್ರೆ ಸ್ಟೇಜ್ ಮೇಲೆ ಅನೌನ್ಸ್ ಮಾಡತ್ತಾರೆ. ಯಾರ್ದಲ್ಲ ತಿನ್ನ ನಿಂದಿದ ಮೂನ ಅಂತ ಬರೀ ಮೈಮೇಲೆ ಅವ್ರು ಇರೋದ ಡ್ಯಾನ್ಸ್ ಮಾಡ್ರಿ. ಭಾಳ ಲೇಟ್ ಮಾಡಿ ಬಂದು ಎಷ್ಟು ಹಾಂ ಡಿ ಜೆ ಸಾಂಗ್ಸ್. ಅವರು ಡಿ ಜೆ ಮೈಕಲ್
ಹಾಂ ನೀವು ಬರೋಕ್ಕಿಂತ ಮೊದಲು ನಿಜ ಲೇಟ್ ಮಾಡಿ ಬಂದಲ್ಲ ನನಗರೆ ಮೂಡಿದ್ದಿಲ್ಲ ಅಂದರೂ ಬಂದೀನಿ ನಾ ಎಸ್ಪೆಷಲಿ ಬಂದಿದ್ದೆ ಅದಕ್ಕಂತಂದ್ರೆ ಒಂದು ಈಗಿನ ಸಲಿಂದ ರೆಡಿ ಆಗ್ಯಾಳಂತ ಆಕೆನೋ ಡೈಲಿ ಬರ್ತೀನಿ ಅಂದಳಂತ ಅದು ಒಂದು ಎರಡನೇದೇನಂದ್ರೆ ಪ್ರಕಾಶ್ ಬೈಗ್ ಮೀಟ್ ಆಗ್ಬೇಕಂತ ಬಂದ ಭೇಟಿ ಆಗೀನಿ ಬಟ್ ಇನ್ನೂ ಇರಬೇಕಾಗಿತ್ತು ನಾ ಅವ್ರಿಗೆ ಮೀಟ್ ಆಗಿ ಆಮೇಲೆ ಕುಂತು ಮಾತಾಡ್ಬೇಕು ಅನ್ನೋದಿತ್ತು ಈಗ ಕರ್ಕೊಂಡು ಹೋಗ್ಬೇಕಲ್ಲ ಊರಿಗೆ ಸೊ ಈಗ ಊರಿಗೆ ಕರ್ಕೊಂಡು ಹೋಗ್ಬೇಕು ಹಾಗಾಗಿ ಕುಂತು ಮಾತಾಡೋದಾಗಲ್ಲ ಭೇಟಿ ಆಗೋದಾಗಲ್ಲ ನೋಡೋಣ ಮತ್ತೆ ಯಾವಾಗಾರೆ ಮೀಟ್ ಆಗಮಿ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡಮಿ ಮುಂದಿನ ವಿಡಿಯೋದಾಗ ನೀ ಅಂದ್ಮೇಳಾಗ ನಾವು ಹೋಗ್ಬರೋ ನಂಗೆ ಗೊತ್ತದು ನಾನೇ ಹೇಳ್ತೀನಿ ನಂಗೆ ನೋಡೋತನ ಕನ್ಫ್ಯೂಸ್ ಆಗಿ ಅದು ನಾನೇ ಹೇಳ್ತೀನಿ ನಾ ಬೇರೆ ಏನೋ ವಿಚಾರ ಮಾಡತ್ತಿದ ನಾನೇ ಹೇಳ್ತೀನಿ ಅದು ಓಕೆ ಮತ್ತೆ ಸಿಗಮ್ರಿ ಮುಂದಿನ ವಿಡಿಯೋದಾಗ ಹೋಗ್ಬರಮ್ರಿ ಪಾರ ಪಟ್ಟಿ ಮಂದಿ ಗೆಳೆತಾನ ಮಾಡ್ದವ್ರ ಜೀವನ ಹೈರಾಣ